ನಮಸ್ಕಾರ ವೀಕ್ಷಕರೇ, ಸಿರಿ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರೂ ಆತ್ಮೀಯವಾದಂಥ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ಇನ್ನು 6 ದಿನ ಉಳಿದಿರೋ ಈ ಹೊತ್ತಲ್ಲಿ ಅಭ್ಯರ್ಥಿಗಳೆಲ್ಲರೂ ಕೂಲಾಗಿ ಆಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಯಾಕೆಂದರೆ ಈ ವಾರ ಟಾಸ್ಕ್ ಇರೋದಿಲ್ಲ ಅಂತ ಸುದೀಪ್ ಅವರೇ ಹೇಳಿರ್ತಾರೆ. ಕೂಲಾಗಿರೋಕ್ಕೆ ಸಾಧ್ಯನೇ ಇಲ್ಲ ಬಿಗ್ ಬಾಸ್ ಮನೆ. ಯಾಕೆಂದರೆ ಇಲ್ಲಿ ಬಿಗ್ ಬಾಸ್ ಅವರು ಇವತ್ತು ಒಂದು ಚಟುವಟಿಕೆ ಕೊಟ್ಟಿರ್ತಾರೆ. ನಿಮಗೆ ಯಾರ ಮೇಲಾದರೂ ಕೋಪ ತಾಪ ಇದ್ದರೆ ಅದನ್ನು ತೀರಿಸ್ಕೊಳ್ಳಿ ಅಂತ. ಸಮಾಧಾನವಾಗಿ ಮಾಡುವಂಥ ಚಟುವಟಿಕೆನ ಮಂಜು ಅವರು ಮತ್ತು ರಜತ್ ಅವರು ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬೆದರು ಗೊಂಬೆಗೆ ಮಡಿಕೆ ಇಟ್ಟಿರ್ತಾರೆ. ಆ ಮಡಿಕೆಗೆ ಸ್ಟಿಕ್ಕರ್ ಅಂಟಿಸಿ ನಿಮಗೆ ಯಾರ ಮೇಲೆ ಕೋಪ ಇದೆ ಅವ್ರಿಗೆ ಹೊಡಿ ಅಂತ ಹೇಳಿರ್ತಾರೆ ಬಿಗ್ ಬಾಸ್ ಅವರು. ಅದನ್ನೇ ಇವರು ಜೋರಾಗೆ ಮಾಡ್ತಾರೆ, ಮಂಜು ಮತ್ತು ರಜತ್ ಅವರು. ಮಂಜು ಅವರಿಗೆ ರಜತ್ ಮೇಲೆ ಯಾಕೆ ಕೋಪ ಅಂತಂದರೆ, ಇವರು ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಹಾಕಿ ಕೊಟ್ಟಿರ್ತಾರೆ ಮನೆಯವರೆಲ್ಲರಿಗೂ. ಮನೆ ತುಂಬ ಕಸ ಹಾಕಿ ಅದನ್ನು ಇಷ್ಟು ನಿಮಿಷದೊಳಗೆ ಕ್ಲೀನ್ ಮಾಡಬೇಕು ಅಂತ ಮನೆ ಮಂದಿ ಎಲ್ಲರಿಗೂ ಟಾಸ್ಕ್ ಕೊಟ್ಟಿರ್ತಾರೆ, ಲಕ್ಸುರಿ ಟಾಸ್ಕ್. ಈ ಟಾಸ್ಕಲ್ಲಿ ಎಲ್ಲರೂ ಕೆಲಸ ಮಾಡ್ತಿರ್ತಾರೆ. ಗೌತಮಿಗೂ ಮತ್ತು ರಜತ್ ಅವ್ರಿಗೂ ಒಂದು ಸಣ್ಣ ವಾದ ವಿವಾದ ನಡೆದಿರುತ್ತೆ. ಗೆಳತಿಯಾದ ಗೌತಮಿಗೆ ಬೈದರೆ ಮಂಜು ಅವರಿಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅವತ್ತಿಂದ ರಜತ್ ಮೇಲೆ ಇವರು ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಜಾಧವ್ ಅವರ ಆಟ ಮುಗಿದೋಗಿದೆ, ಅವರು ಎಲಿಮಿನೇಟ್ ಆಗಿ ಹೊರಗಡೆ ಹೋಗಿದ್ರೂ ಇವರು ಈ ಥರ ಕೋಪ ಮಾಡಿಕೊಂಡು ರಜತ್ ಮೇಲೆ ಆಡೋದ್ರಲ್ಲಿ ಅರ್ಥನೇ ಇಲ್ಲ ಅನಿಸುತ್ತೆ. ಯಾಕಂದರೆ ಇವ್ರಿಗೆ ಬೇರೆ ರೀಸನ್ನೇ ಸಿಕ್ಕಿಲ್ವಾ ಏನು ಅಂತ ಅನಿಸುತ್ತೆ. ರಜತ್ ಅವರು ಅಷ್ಟು ಸುಲಭವಾಗಿ ಯಾರ ತಂಟೆಗೂ ಹೋಗಲ್ಲ. ಅಕಸ್ಮಾತ್ ಅವ್ರ ತಂಟೆಗೆ ಏನಾದರೂ ಬಂದರೆ ಅವ್ರು ಬಿಡೋ ಮಾತೇ ಇಲ್ಲ, ಅಷ್ಟು ಚೆನ್ನಾಗಿ ಆಡ್ತಾರೆ ರಜತ್ ಅವರು. ಅಷ್ಟೇ ಅಲ್ಲದೆ ಭಾನುವಾರದ ಸಂಚಿಕೆಯಲ್ಲಿ ಸುದೀಪ್ ಅವ್ರಿಗೆ ಹೇಳಿರ್ತಾರೆ, ಭವ್ಯ ಮತ್ತು ತ್ರಿವಿಕ್ರಮ್ ನಿಮ್ಮಿಬ್ರದ್ದು ನಮಗೆ ಒಂದೇ ಒಂದು ಸುಳಿವು ಗೊತ್ತಾಗಿಲ್ವಲ್ಲ, ಹೆಂಗೆ ಶುರುವಾಯ್ತು ಇದು ನಮ್ಗೆ ಗೊತ್ತೇ ಆಗಿಲ್ವಲ್ಲ ಅಂತ ಸುದೀಪ್ ಅವರು ತಮಾಷೆ ಮಾಡಿ ಕೇಳಿರ್ತಾರೆ. ಅಷ್ಟೇ ಅಲ್ಲದೆ ಕಳೆದ ವಾರ ತ್ರಿವಿಕ್ರಮ್ ಅವರು ಟಾಸ್ಕ್ ಸೋತು ಬಂದು ಭವ್ಯ ಅವರಿಗೆ ಕೇಳಿರ್ತಾರೆ, ಏನು ಒಪ್ಕೊಂತೀಯಾ ಅಂತ. ಇಲ್ಲ, ನೀನು ಟಾಸ್ಕ್ ಗೆದ್ದು ಬಂದಿದ್ರೆ ಒಪ್ಕೊತಿದ್ದೆ ಏನು ಅಂತ ತ್ರಿವಿಕ್ರಮ್ ಅವರು ಭವ್ಯ ಅವ್ರಿಗೆ ಕೇಳಿರ್ತಾರೆ. ಹೊರಗಡೆ ಹೋದ್ಮೇಲೆ ನೋಡೋಣ, 2 ವಾರ ಆಗಲಿ ಅಂತ ಭವ್ಯ ಅವರು ಸುಳಿವು ಕೊಟ್ಟಿರ್ತಾರೆ. ಅದಾಗಿ ನೆಕ್ಸ್ಟ್ ಡೇನೇ ಇವರಿಬ್ಬರು ತುಂಬಾ ಜಗಳ ಆಡಿರ್ತಾರೆ ಟಾಸ್ಕಲ್ಲಿ ಭವ್ಯ ನನ್ನನ್ನು ತೊಗೊಂಡಿಲ್ಲ ಅಂತ ತ್ರಿವಿಕ್ರಮ್ ಅವರು ತುಂಬಾ ಜಗಳ ಆಡಿ ಭವ್ಯಗೌಡ ಅವರಿಗೆ ಬೈದು ಅಳಿಸೋದೆಲ್ಲ ಮಾಡಿರ್ತಾರೆ. ಶನಿವಾರದ ಸಂಚಿಕೆಯಲ್ಲಿ ಆ್ಯಕ್ಟಿವಿಟಿ ರೂಮಲ್ಲಿ ಎಲಿಮಿನೇಷನ್ ರೌಂಡ್ ಮುಗಿಸ್ಕೊಂಡು ಬಂದ ಭವ್ಯ ಅವರು ಸೇಫಾಗಿ ಬಂದು ತ್ರಿವಿಕ್ರಮ್ ಅವ್ರ ಹತ್ರ, ನಾನು ನಿಮ್ಮ ಹತ್ರ ಕ್ಲಾರಿಟಿ ತೊಗೋಬೇಕಾಗಿತ್ತು, ನಾನು ಯಾಕೆ ಹಂಗೆ ಮಾಡಿದೆ ಅಂತ, ನಾನು ಹೇಳಿದ್ದು ನಂದೇ ತಪ್ಪಾಯಿತು ಅಂತ ತ್ರಿವಿಕ್ರಮ್ ಅವ್ರ ಹತ್ರ ಕೇಳಿರ್ತಾರೆ. ತ್ರಿವಿಕ್ರಮ್ ಅವ್ರು ಕೂಡ ನಾನು ನಿನ್ನ ಹತ್ರ ಆಗ ನಡ್ಕೊಬಾರ್ದಾಗಿತ್ತು, ನಂದು ಕೂಡ ತಪ್ಪಿದೆ ಅಂತ ಇಬ್ಬರು ಮತ್ತೆ ಸ್ನೇಹಿತರಾಗಿದ್ದಾರೆ. ಇವರಿಬ್ಬರು ಜಗಳ ಆಡ್ತಾರೆ, ಆದರೆ ತುಂಬ ಹೊತ್ತು ಜಗಳನ ಆಡೋದಿಲ್ಲ. 5 ನಿಮಿಷ ಆದಮೇಲೆ ಮತ್ತೆ ಇವರಿಬ್ಬರು ಒಂದಾಗಿರ್ತಾರೆ ಅಂತ ರಜತ್ ಅವರೇ ಹೇಳಿರ್ತಾರೆ. ಇವರಿಬ್ಬರು ಬಾಂಡಿಂಗ್ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಇವರಿಬ್ಬರು ಅಷ್ಟು ಸುಲಭವಾಗಿ ಬೇರೆ ಆಗಲ್ಲ ಅಂತ ನಮಗನ್ಸುತ್ತೆ. ನಿಮಗೇನು ಅನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತ್ರಿವಿಕ್ರಮ್ ನೆರಳಲ್ಲೇ ಭವ್ಯ ಇರ್ತಾರೆ ಅನ್ನೋ ಮಾತುಗಳು ಕೇಳಿಬರೋದ್ರಿಂದ ತ್ರಿವಿಕ್ರಮ್ ಅವ್ರನ್ನಿಂದ ದೂರ ಇದ್ಕೊಂಡು ಇಂಡಿವಿಜುವಲ್ ಆಗಿ ಆಟ ಆಡಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೋಬೇಕಂತ ಭವ್ಯ ಅವರು ತುಂಬಾ ಕಷ್ಟಪಟ್ಟು ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು. ತ್ರಿವಿಕ್ರಮ್ ಅವರು ಎಷ್ಟೇ ಸಿಟ್ಟು ಮಾಡ್ಕೊಂಡು ಇವ್ರನ್ನ ಬೈದರೂ ಕೂಡ ಇವರು ಎಲ್ಲೂ ತ್ರಿವಿಕ್ರಮ್ ಅವ್ರನ್ನ ಬಿಟ್ಕೊಟ್ಟಿಲ್ಲ. ಅಷ್ಟೇ ಅಲ್ಲದೆ ಆಟನೂ ಬಿಟ್ಕೊಟ್ಟಿಲ್ಲ, ಆಟನೂ ಆಡ್ತಿದ್ದಾರೆ ಭವ್ಯಗೌಡ. ಇವರಿಬ್ಬರು ಲವ್ ಸ್ಟೋರಿ ಮುಂದುವರಿಯೋ ಥರ ಕಾಣಿಸುತ್ತೆ ಇದನ್ನೆಲ್ಲ ನೋಡಿದರೆ. ನಮ್ಮ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.